ಅನಿಲ, ಮಾತಾಡಬೇಡ ನೀನು. ನಾ ಅವತ್ತೇ ಏನು ಹೇಳಿದೆ ನಿಂಗೆ? ಸಮ ಅವನಿಗೆ ಬಲಿ ಬಿಡಿಸು, ನಿನ್ನ ಸಲಗಿಲ್ಲೇ ಅರ್ಧ ಹಂಗೆ ಮಾಡೋದಂತ ಹೇಳ್ದನೇ ಇಲ್ಲ. ಏನು ಇವನೇ ಸಯ್ಯನ ರಾಜ್ಯಕ್ಕಿಲ್ದಿದ್ದವ? ಸಣ್ಣ ಬಾಲೆನಾ ಇನ್ನು? ಏನು 8-10ನೇ ಕ್ಲಾಸಿಗೆ ಹೋಗೋ ಹುಡುಗರು ಒಂದು PUC ಹಿಂಗಿದ್ದವೆಲ್ಲ ಆದರೂ ಸಣ್ಣ ಹುಡುಗರು ಅವು ಗೊತ್ತಾಗಲ್ಲ ಅಂತ. ಇನ್ನೇನು ನೋಡ್ಬೇಕಾಗ್ಯದ ಅವನ ಜೀವನದಲ್ಲಿ? ಇಷ್ಟೆಲ್ಲ ನೋಡಿದ್ರು ಅವನಿಗೆ ಇನ್ನೂ ಒಂದು ತಿಳುವಳಿಕೆ ಬರಲ್ಲ ಅಂದರೆ ಮತ್ತೇನು ಚಂದಕ್ಕೆ ಮದುವೆ ಆಗಿದ್ನ ನಾವ? ಅವ್ನು ಬಾಯಿ ಕೊಡು ಹಾಕೊಂಡಿದ್ನ? ಬೇಡ ಅಂದರೂ ಯಾರು ತೊಗೊಂಡೋಗ್ದು ಕೊಡ್ತಿದ್ರು ಅವನ ಕೊಳ್ಳಿಗೆ. ಈಗ ನೀನು ಮದುವೆ ಆಗಿ ಒಂದು ಮಗುವಾದ ಹುಡುಗಿನ ನಾನು ಲವ್ ಮಾಡ್ತೇನೆ ಅಂದರೆ ಯಾರು ಹುಚ್ಚು ಅನ್ನಲ್ಲನ? ಅದನ್ನು ಲವ್ ಅನ್ನಲ್ಲ, ಸುಮ್ಮನಿರು. ರಮ್ಯ ಹಿಂಗೆ ಹೇಳ್ತು ಅಂತ ಹೇಳ್ತಿದೀಯ, ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಗ್ತಾದೆ ಕಣ. ಅದರದ್ದೇ ಅದಕ್ಕೆ ಹಾಸು ಹೊದಿತಾ ಇದೆ ಅಲ್ಲಿ. ಹೆಂಗಾರು ಮಾಡಿ ಜೀವನ ಮಾಡಿದ್ರೆ ಸಾಕು ಅಂತ ನೋಡ್ತಾ ಇದೆ. ಅದಾಗಿದ್ದಕ್ಕೆ ಇಷ್ಟು ಮಾತಾಡಿ ಕೈ ಬಿಟ್ಟದ್ದು ನೋಡು. ಇನ್ನು ಯಾರಾಗಿದ್ರೆ ಇವು ಇಷ್ಟೊತ್ತಿಗೆ ಮಾವನ ಮನೇಲಿ ಮುದ್ದೆ ಬುನಿಬೇಕಿತ್ತು, ಅಷ್ಟು ಮಾಡಿಬಿಡ್ತಿದ್ರು. ಅದು ರಘುವೀರ ಅಣ್ಣಗೆ ಇನ್ನೂ ಗೊತ್ತಾಗದೆ ಇದ್ದಿದ್ದಕ್ಕಾತು. ಅವ್ರಿಗೆ ಗೊತ್ತಾದ್ರೆ ಏನು ಅಂದ್ಕೋಬೇಕಾ? ಪಾಪಣ್ಣ, ಅನಿಲ ಇವರೆಲ್ಲ ಇದ್ದು ಹಿಂಗಿದ್ದು ಒಂದು ಕೆಲಸ ಮಾಡಿದ್ರು ಅವನಿಗೊಂದು ಬುದ್ಧಿ ಹೇಳೋಕ್ಕಾಗಲ್ಲ ಅಂತ ಅಂದ್ಕೊಳಲ್ಲ. ಗುಂಡಪ್ಪಣ್ಣನಂತೂ ಅವ್ರಿಗೆ ಒಂಥರ ಹೆರಿಗೆ ಇಟ್ಟರೆ ಗುಂಡಪ್ಪಣ್ಣು ಹಾಗೆ ಮಾಡ್ತಾರೆ, ಅವ್ರನ್ನ ಕಂಡ್ರೆ ಆಗದಿದ್ದಂಗೆ. ಹಿಂಗೆ ನಮಗೆ ಅಂತಕ್ಕೆ ಮರೆಯ ಅವ್ರೊಂಥರ ದೊಡ್ಡವ್ರು ಏನಾರು ಮಾಡ್ಕೊಳ್ಳಿ. ಈಗ ನಾವು ಈಗ ಹೇಳು ಮಧ್ಯೆ ಸಿಕ್ಕಾಕಿತೀವಲ್ಲ ಮಾರಯ್ಯ, ಎಂತ ಮಾಡೋದಂತಲೇ ಗೊತ್ತಾಗಲ್ಲ ನನಗೂ. ನಾ ಅವತ್ತಿಂದ ನಿಮ್ಗೆ ಹೇಳಿದ್ದೇನು ಹೇಳಿ, ನಿಮಗೊಂಥರ ಅನುಭವ ಇದೆಯಲ್ಲ, ಹಾಗಾಗಿ ಬುದ್ಧಿ ಮಾತು ಹೇಳಿದ್ರೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತದೆ. ಕೇಳ್ತಾನೆ ಅವ. ಜಾಡ್ಸ್ ಒದ್ದೆ ಅಂದ್ರೆ ಮಗನೇ ಈಗ ಆಚಿಗೆ ನೇರ್ಲು ಮರ ಕಂಟ್ಕಿ ಬಿದ್ದಿರ್ಬೇಕು. ಎಂಥ ಅನುಭವನ? ಎಂಥ ಅನುಭವ? ಯಾಕೆ ನಿಂಗೆ ಅನುಭವ ಇಲ್ಲ? ಹಾಕಿ ಹೊತ್ತು ಪಾಪಣ್ಣ, ನೀವು ಅದಕ್ಕೆ ನಾನು ನಿಜವಾಗ್ಲೂ ಈಗ ಸೀರಿಯಸ್ಸಾಗಿ ಮಾತಾಡಿದ್ದು. ನಾನು ಆ ಥರ ಏನು ತಲೆಯಲ್ಲಿ ಇಟ್ಕೊಂಡಿದ್ದು ಹೇಳಿದ್ದಲ್ಲ. ಅಂದರೆ ನೀವು ಒಬ್ಬರನ್ನ ಮದುವೆ ಆಗಬೇಕು ಅಂತ ಮಾಡಿ ಇನ್ನೊಬ್ಬರನ್ನಾಗಿ ನಿಮಗೆ ಆ ಥರ ಗೊತ್ತಲ್ಲ, ಅದನ್ನು ಹೇಳಿ ಅಂದಿದ್ದು ಅಷ್ಟೇ. ಅನುಭವ ಅಂದ್ರೆ ಮತ್ತೆಂತ ಹೇಳಿದ್ದಲ್ಲ ಮಾರ್ರ. ನೀವು ಅದಕ್ಕೊಂದು ಸಿಟ್ಟು ಮಾಡ್ಕೊತೀರಿ. ಸಿಟ್ಟು ಮಾಡ್ಕೊಳ್ಳೋಕೆ ಅದರಲ್ಲಿ ಎಂತ ಅದೇ ಪಾಪಣ್ಣಣ್ಣ? ಸತ್ಯ ಹೇಳಿ. ನಾಗವೇಣಿ ಅಂದಕ್ಕೂ ನಿಮ್ಮ ಕಿವಿ ಈಗಲೂ ನೆಟ್ಟಗೆ ಆತದ ಆಗಲ್ಲ. ಪವನಿಗೆ ಬೈತೀರಿ, ಏನು ರಾಜ್ಯಕ್ಕೆ ಇಲ್ಲಿದ್ದವ ಇವನೇ ಸೈಯನು ಲವ್ವನು ಹಂಗನು ಹಿಂಗನು ಅಂತ. ಮದುವೆ ಆಗಿದೆ ಇದು ಅಂತೀರಿ. ನೀವು ಮದುವೆಗೆ 2 ಮಕ್ಕಳಾದರೂ ನೀವು ಹೆಂಗೆ ಮಾಡ್ತೀರಿ? ಕೇಳಲ್ಲ ಪರತತೆ ಹತ್ರ? ನನ್ನ ಒದ್ದು ನೇರ್ಲು ಮರ ಕಣ್ಸೋದಲ್ಲ. ಶಾರದಕ್ಕೆ ಗೊತ್ತಾದರೆ ನಿಮ್ಮನ್ನು ತೆಂಗಿನ ಮರ ನತ್ತಿ ಗಂಟಿಸಿಡ್ತಾರೆ, ಗೊತ್ತಾನ? ಏ ಅನಿಲ, ಎಲ್ಲದಕ್ಕೂ ಹಿಂಗೆ ತಮಾಷೆ ಮಾಡಬೇಡ ನೀನು. ಎಂಥ ಕಿವಿ ನೆಟ್ಟಗಾಗದ? ಯಾರು ಹಿಂಗೆ ಗೊತ್ತಿದ್ದಾರೆ ಹೆಸರು ಹಿಂಗೆ ಅಪರೂಪಕ್ಕೆ ಕೇಳಿದ ಕೂಡಲೇ ಹೌದು ಈಗ ಎಲ್ಲಿರ್ಬೋದು ಹೆಂಗಿರ್ಬೋದು ಅಂತ ಆ ಥರ ಎಲ್ಲ ಅನ್ಸೋದು. ಹೌದು, ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಯಾವ ದೃಷ್ಟಿಲೂ ನಾನೇನು ಇದು ಮಾಡೋದಲ್ಲ. ನನ್ನ ಮದುವೆ ತಾರೀಕಿಂದನೇ ನಾನು ಅದನ್ನೆಲ್ಲ ಬಿಟ್ಟಿನಿ ಆತ. ಸುಮ್ಮನೆ ಎಲ್ಲರಿಗೂ ಹೇಳ್ದಂಗೆ ನಂಗೆ ಹೇಳಬೇಡ. ಮದುವೆಯಾಗಿ ಮಕ್ಕಳಾದರೂ ಇನ್ನೂ ಬುದ್ಧಿ ಬರಲ್ಲ ಅಂತ. ಏನು ಬುದ್ಧಿ ಬರಲ್ಲ? ನಿಂಗೆ ಯಾರು ಗೊತ್ತಿದ್ದಾರೆ ಹಿಂಗೆ ಅಪರೂಪಕ್ಕೆ ಹೆಸರು ಹೇಳಿದ ಕೂಡಲೇ ನಿಂಗೆ ಅನ್ಸಲ್ಲ ಯಾರು ಇರ್ಬೋದು ಹೆಂಗಿರ್ಬೋದು ಅಂತ ನೋಡ್ಬೇಕಂತ? ನನಗೂ ಹಾಗೆ ಅಪ್ಪ. ಇವನು ಹಾಗೆ ಅದ್ರ ಗಂಡು ಡೈವರ್ಸ್ ಕೊಡ್ತಾನಂತೆ, ನಾನು ಅದನ್ನು ಮದುವೆ ಆಗ್ತೀನಂತೆ, ಆ ಥರ ಎಲ್ಲ ಏನು ಹೇಳೋಕ್ಕೆ ಹೋಗಲ್ಲ, ಹೇಳೋದು ಇಲ್ಲ. ತಿಳ್ಕ, ಯಾರ್ಯಾರಿಗೆಲ್ಲ ನಾನು ಹೋಲಿಸಿದ್ರು ನಿನ್ನ ಕಪಾಲ್ ಹುಳ ತಿರ್ಸೇನೋ ಈಗ. ಪಾಪಣ್ಣ, ನೀವು ಸಿಟ್ಟು ಮಾಡ್ಕೋಬೇಡಿ. ನಾನು ಹೇಳಿದ್ದು ಇದನ್ನೇ. ನೀವು ಹೆಂಗೊಂದು ಗಟ್ಟಿ ನಿರ್ಧಾರ ಮಾಡಿರೋ ಅದೇ ಥರ ಅದು ಹೆಂಗೆ ಅಂತ ಅವನಿಗೆ ಒಂಚೂರು ಹೇಳಿ. ಅನುಭವ ಇದ್ದಾರೇನೋ ಚೆನ್ನಾಗಿ ಹೇಳ್ಬೋದು ಅಂತ. ಒಳ್ಳೇದನ್ನೇ ಹೇಳಿದ್ದು, ನಾನೇನು ಕೆಟ್ಟದ್ದೇನು ಹೇಳಿದ್ದಲ್ಲ ಮಾರ. ಈಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೋದು, ಕೌನ್ಸಿಲಿಂಗ್ ಮಾಡಿಸ್ಬಹುದು ಅಂತ ಅನ್ನಿಸ್ತದೆ ಒಂದೊಂದು ಸತಿ. ಅವರಾದರೂ ಇದನ್ನೇ ಅಲ್ಲ ಹೇಳೋದ. ಕಡೆಗೆಲ್ಲರು ಮಾತ್ರೆ ಗೀತ್ರಿ ಕೊಟ್ಟು ಅವನು ಮತ್ತೊಂದು ಥರ ಮಾಡಿದ್ರೆ ಯಾರು ಮನೇಲಿ ಬೇರೆ ಯಾರೂ ಇಲ್ಲ ಮಾರ. ಕಾಣ್ತಾ ಹೆಂಗೆ ಬಿಡೋಕ್ಕಾಗ್ತದೆ? ಅದಕ್ಕೆ ನಾನು ಹೇಳಿದ್ದು, ನೀವು ಹೇಳಿ ಅಂತ ನೋಡೋಣ. ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡೋಣ. ಅವನ ಮನಸ್ಸಿಂದ ಇದನ್ನೊಂದು ತೆಗ್ದು ಹಾಕೋಣ. ಈಗ ಅಷ್ಟಕ್ಕೂ ಈಗ ರಮ್ಯ ಕರ್ಕೊಬರೋಕ್ಕೆ ಹೇಳಿದೆ. ಅದ್ರ ಹತ್ರ ಕರ್ಕೊಂಡು ಹೋಗ್ಬೇಕಾರೆ ಇವನ್ನೊಂದು ಹದ ಮಾಡಿರ್ಬೇಕು. ಮತ್ತು ಹುಚ್ಚಿ ಬಿಡಂಗೆ ಇವನು ಹಿಂಗೆ ಕರ್ಕೊಂಡು ಹೋದ್ರೆ ಕತೆ ಕಷ್ಟ ಅದೇ. ಎಂತ ಹದ ಮಾಡ್ತೀಯಪ್ಪ, ನಂಗಂತೂ ಗೊತ್ತಿಲ್ಲ. ಅಲ್ಲ, ನಿನ್ನ ಮಾತೇ ಅಷ್ಟು ರೀತಿ ಕೇಳದೆ ಇದ್ದವು ನನ್ನ ಮಾತು ಕೇಳಕ್ಕೆ ಮಾಡ್ಯಾನ. ನಾವೀಗ ಮತ್ತೊಂದು ಕೆಲಸ ಆಗ್ತದೆ. ಎಂತ ಗೊತ್ತಾನಿಲ್ಲ,
ಅವನ ಮನಸ್ಸಲ್ಲೇನು ಈಗ ನಿಂಗೆ ಒಬ್ನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ. ನನಗೂ ಗೊತ್ತಾಗಿದೆ ಅಂದರೆ ಅದೇ ಒಂಥರ ಸೊದರಾತದ ಅವನಿಗೆ. ಹೆಂಗೂ ಗೊತ್ತಾಗೋದು, ಎಲ್ಲರಿಗೂ ಗೊತ್ತಾಗಿದೆ ನಂಗಿನ್ನೇನು ಅಂತ. ರಮ್ಮಿಗೂ ಗೊತ್ತಾಗಿದೆ ಅಂತಂದ್ರೆ ಸ್ವಲ್ಪ ಡೇಂಜರೇ ನನ್ನ ಪ್ರಕಾರ ಹೇಳ್ಬೇಕು ಅಂದರೆ. ನೀವು ಈ ಥರ ಧೈರ್ಯ ಮಾಡಿರಪ್ಪ, ಏನು ಮಾಡ್ತೀರಾ? ಇಲ್ಲ ಕಣ್ರಿ ಪಾಪಣ್ಣ, ನಾವು ಅಂದ್ಕೊಂಡಂಗಿಲ್ಲ ಅವ. ಈಗ ಬೇರೆ ಏನೂ ಇಲ್ಲ, ಕೆಲಸಕ್ಕೆ ಯಾವುದಕ್ಕಾದ್ರು ಸೇರ ಅಂದ್ರೆ ಅದನ್ನೂ ಮಾಡಲ್ಲ. ಅವರು ಆ ಪೂರ್ವಿತನು ಸ್ವಲ್ಪ ಆ ಬಗ್ಗೆ ಕೇರ್ ಮಾಡಬೇಕಿತ್ತು. ಇಷ್ಟೊತ್ತಿಗೆ ಅವನೊಂದು ಯಾವ್ದಾದ್ರು ಕೆಲಸಕ್ಕೆ ಸೇರಿಸ್ಬೇಕಿತ್ತು. ಈಗ ದುಡ್ಡಿನ ಅವಶ್ಯಕತೆ ಇಲ್ಲಲ್ಲ, ಈ ಕೆಲಸನೂ ಬೇಡ ಅನ್ನೋಗೆ. ಕೆಲಸ ಅಂದ್ರೆ ಬರೀ ದುಡ್ಡಿಗೆ ಮಾತ್ರ ಇರೋದು ಅನ್ನೋ ಭಾವನೆನೇ ತಪ್ಪಾಗಿದ್ದು ಅವರದ್ದಲ್ಲಿ ಆಗಿದ್ದು. ತೋಟ ಗದ್ದೆ ಕೆಲಸ ಬರಲ್ಲ, ಕೊಟ್ಟು ಮಾಡಿಸ್ತಾನೆ. ಈಗ ಯಾರು ಕೇಳಿದ್ರು ಒಂದು ಆಳಿಗೆ ಅರ್ಧ ಆಳು ಕೆಲಸ ಮಾಡ್ತಾರೆ, 2 ಸಂಬಳ ತೊಗೊಂಡು ಹೋಗ್ತಾರೆ. ಹಾಗಾಗಿ ಯಾರು ಬೇಕಾದ್ರೂ ಹೋಗ್ತಾರೆ ಅವನ ಮನೆಗೆ. ಬಾಕಿ ಟೈಮ್ ಸುಮ್ಮನೆ ಕೂತ ಹಿಂಗಿದ್ದ ಎಲ್ಲ ಯೋಚನೆ ಮಾಡ್ತಿರ್ತಾನೆ. ಅಂತ ಅದಕ್ಕೆ ಈಗ ಹಂಗಲ್ಲ ಹಿಂಗೆ ಅಂತ ತಿದ್ದು ಹೇಳೋರು ಒಬ್ಬರು ಇಲ್ಲ. ಇವರಾರು ಮಾಡ್ಬೋದಿತ್ತು ಆ ಕೆಲಸನ, ಅದನ್ನು ಮಾಡಲ. ಇವರು ಅದನ್ನು ಏನು ಮಾಡಿದ್ದು, ಅಲ್ಲಿ ಆ ಬಟ್ಟೆ ಹಂಗೆ ಹಾಕ್ಬೇಕು, ಈ ಬಟ್ಟೆ ಹಿಂಗೆ ಹಾಕ್ಬೇಕು, ಆ ವಸ್ತು ಅಲ್ಲಿ ಇಡ್ಬೇಕು, ಇಟ್ಟಿದ್ದಲ್ಲೇ ಇಡ್ಬೇಕು, ಮನೆಗೆ ನೀಟಿಡ್ಬೇಕು, ಇವನ್ನೆಲ್ಲ ಮಾಡಿಬಿಟ್ರೆ ಮತ್ತು ಬೇರೆ ಎಲ್ಲ ಅವನಿಗೆ ಹೇಳ್ಕೊಡ್ಲ ಕಣ. ಒಂಥರ ಅವನಿಗೆ ಭಾಳ ಕ್ಲೋಸ್ ಆಗಲ್ಲ ಇವರು, ಒಂದು ಟೀಚರ್ ಆದಂಗೆ ಆಗ್ಯಾರೆ. ಹಂಗಾಗಿದ್ದಲ್ಲಿ ಕೆಲಸ. ಅವನೇ ಹೇಳ್ತಾನಲ್ಲ ಒಂದೊಂದು ಸತಿ, ನನಗೂ ಭಾಳ ಕರ್ಕರೆ ಆಗ್ತದೆ ಮನೆ ಒಳಗಿದ್ರೆ ಅಂಥೇಳಿ. ಈಗ ಪಾಪ ಅಷ್ಟೇ ಹೇಳ್ತಾನೆ, ಬೇಜಾರಾಗ್ತದೆ ನಂಗೆ ಒಬ್ನಿಗೆ ಇರೋಕ್ಕಾಗಲ್ಲ ಅಂತ. ಹೊಟ್ಟೆ ಉರಿತದೆ ಗೊತ್ತಾ ಅವನು ಮಾಡೋದು ನೋಡಿದ್ರೆ. ಆ ಚಿಚ್ಚೆ ಮನೆಯವರು ಹಾಗೆ ಅದರ ಬಿಡು. ಒಂದು ಗಳಿಗೆಗೆ ಬಂದು ನೀನು ಏನು ಮಾಡ್ತಿದ್ದೀಯ ಅಂತ ಕೇಳಲ್ಲ. ನಮ್ಮ ಅಮ್ಮನಂಗಿದ್ದಾರೆ ಯಾರಾಗಿದ್ದರೆ ಅವ ಅಡುಗೆ ಮಾಡೋದೇ ಬೇಡಿತ್ತು, ಮನೆಯಿಂದನೇ ಊಟ ತಿಂಡಿ ಎಲ್ಲ ಕೊಡ್ತಿದ್ರು. ಅಲ್ಲ, ನಮ್ಮಮ್ಮ ಆದರೂ ಆತೆ, ನಿಮ್ಮಮ್ಮ ಆದರೂ ಆತೆ ಅಪ್ಪ, ಸೀತತ್ತೆ ಆದರೂ ಅಷ್ಟೇ, ಹಾಗೆಲ್ಲ ಕೊಡ್ತಿದ್ರು. ಊರವ್ರು ಅದು ಯಾವ ಜಾತಿಯರೇ ನಮ್ಮರ ಏನ ಮರೆಯ. ಅವನು ಒಂದು ಸತಿ ಬೈದು ರಪ 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 ಕಪ್ಪಲಿಗೆ ಹಿಡ್ಕೊಂಡು ಹೊಡೆಯೋಣ ಅಂತ ಕಾಣ್ತದೆ, ಅಷ್ಟು ಸಿಟ್ಟು ಬರ್ತದೆ ನೋಡಿ. ನೀನು ಹಿಂಗಿದ್ದೆಲ್ಲ ಹೇಳಿ ಮತ್ತೊಂದು ಸತಿ ಪಾಪ ಅನ್ಸೋಕ್ಕೆ ಶುರುವಾಗ್ತದೆ. ನಾವರು ಏನು ಮಾಡಂಗಿದ್ದೀವಿ ನೋಡೋಣ ಹೇಳ. ಈಗ ಅಂಗಡಿಯಿಂದ ಕೊಂಡು ತಂದು ಕೊಡೋದ, ಇಲ್ಲ ಏನಾದ್ರು ಕೆಲಸ ಮಾಡಿ ಕೊಡೋದಾಗಿದ್ರೆ ಎಲ್ಲ ಮಾಡಿಕೊಟ್ಟು ಸಮ್ ಮಾಡಿ ಬರ್ಬೋದಿತ್ತು. ಅವನ ಮನಸ್ಸು ಸಮ್ ಮಾಡೋದಂದ್ರೆ ಅಷ್ಟು ಸುಲಭನಲ್ಲ ಅನಿಲ. ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲೇ ಅಲ್ಲ ನೋಡು, ಹೇಳಿನಿ. ಎಂತ ಮಾಡೋಕ್ಕಾಗ್ತದೆ ಪಾಪಣ್ಣಣ್ಣ, ನಾವೇ ಏನಾದ್ರು ಮಾಡಬೇಕು. ಅದು ಏನು ಗೊತ್ತಾ, ಅವನು ದೂರದ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಅವ್ರ ಅಮ್ಮನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಅದರ ನಂಗೆ ಗೊತ್ತು. ಅವ್ರ ಹತ್ರ ಇವನ್ನೆಲ್ಲ ಹೇಳೋಕ್ಕಾಗ್ತದ? ಅವಕಾಶ ಸಿಕ್ಕಿದ್ರೆ ಸಾಕು ಅಚ್ಚಿಗುಂಚು ದಾಟ್ಕಿಣಕ್ಕೆ ಅಂತ ಕಾಯ್ತಾ ಇದ್ದಾರೆ. ಅದು ಇವರೆಲ್ಲ ಹೇಳ್ತಾರಲ್ಲ, ಇವನು ದುಡ್ಡು ಕೇಳ್ದಂಗೂ ಕೊಡ್ತಾನೆ ಅಂತ. ಅವರು ಬಂದು ಇಸ್ಕೊಂಡು ಹೋಗ್ಯಾರ ಬಿಡು, ಅದು ಎಂಥಾರು ಮಾಡ್ಕೊಂಡ್ಲಿ. ಅವ್ರೇನಾರು ಬಂದು ಇಲ್ಲಿಗೆ ಸಾರ್ಥ ಆಗಿಬಿಟ್ರೆ ಬೇರೆ ಯಾರೂ ಅಲ್ಲಿಗೆ ದಾಟಕ್ಕೆ ಬಿಡಲ್ಲ. ನೋಡ್ಬೇಕಾರೆ ಪೂರ್ವಿತನೂ ಇನ್ನು ಅಲ್ಲೇ ಇರಬೇಕು, ಗಂಡ ಹೆಂಡತಿ ಬೇರೆ ಮಾಡ್ಕೊಂಡು ಅಚ್ಚುಕಟ್ಟಾಗಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಯಾರಿಗೂ ಸೂಕ್ಷ್ಮ ಬಿಟ್ಟು ಕೊಡ್ದಿದ್ದಂಗೆ ನೋಡ್ಕೊತಾ ಇದ್ದೀನಿ. ಇವನಿಗೂ ಹೇಳೀನಿ, ಯಾರೇ ಬಂದರೂ ಹಿಂಗೆ ಅವ್ರು ಸಿಟ್ಟು ಮಾಡ್ಕೊಂಡು ಹೋಗ್ಯಾರೆ ಅಂತ ಹೇಳಬೇಡ, ತವ್ರ ಮನೆಗೆ ಇದ್ದು ಬರೋಕ್ಕೆ ಹೋಗ್ಯಾರೆ ಅಂತಲೇ ಹೇಳು ಅಂತಲೇ ಹೇಳೀನಿ. ಇನ್ನು ಅಂತ ಮಾಡ್ಯಾನ ನೋಡಿ ಪಾಪಣ್ಣಣ್ಣ. ನಮ್ಮ ಕೈಲಾಗಿದ್ದು ನಾವು ಮಾಡೋದು. ಇವತ್ತು ಸಾಯಂಕಾಲ ನಾನು ಅವ್ನು ಕರ್ಕೊಬರ್ತೀನಿ, 3 ಜನನೂ ಕೂತ್ಕೊಂಡು ಮಾತಾಡೋಣ. ನಿಮಗೆ ಗೊತ್ತಾಗಿದೆ ಅಂದರೆ ಅವೇನು ಅಂದ್ಕೊಂಡ, ನಾನು ಹೇಳೀನಿ ಸಾಧಾರಣ ನಾ ಪಾಪಣ್ಣನ ಹತ್ರ ಎಲ್ಲದನ್ನೂ ಹೇಳ್ತೀನಿ ಅಂತ ಹೇಳೀನಿ. ಅವನಿಗೆ ಗೊತ್ತು. ಒಂದು ದಿವಸ ಕೂತ್ಕೊಂಡು ಮಾತಾಡೋಣ. ಅಂತೂ ಗುಂಡಪ್ಪ ಮಾವು ಮತ್ತೊಂದು ಸತಿ ಸಿಟ್ಟು ಬರ್ತದೆ ನನ್ನ ಮೇಲೆ, ಬಂದರೂ ಬಂದ್ಕೊಳ್ಳಿ. ನನಗಂತೂ ಎಲ್ಲ ಕಡೆ ತಲೆ ಕೊಟ್ಟು ಸಾಕಾಗಿದೆ. ಇದಿನ್ನು ಮುಗಿದ ಮೇಲೆ ಇನ್ನು ಪವನಂದು ಇನ್ನೇನು ಅದೆಯಾ. ಸದ್ಯ ಅಂತೂ ಒಂದು ಹಂತಕ್ಕೆ ಬಂದದಲ್ಲೀಗ. ಈಗ ಹೋಗನೇಳಿ, ನಾ ಹೋಗ್ತೀನಿ ಕಾರ್ತಿಕನ ಮನೆ, ರಾಕೇಶನ ಮನೆಗೆ ಹೋಗ್ತೀನಿ. ಕಾರ್ತಿಕ ಅಂತ ಬಾಯಿಗೆ ಬರ್ತದೆ, ಅವನೊಬ್ಬ ಸತ್ಕಟ್ಟವ. ಎಲ್ಲಿಂದ ಬಂದು ಸಾರ್ತಾ ಅದನ್ನೇ ಊರಿಗೆ ಹೋಗಲಿ ಬಿಡಿ. ನೀವೀಗ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೇಕದ ಹೇಳೀನಿ, ನಾನು ಅವ್ನು ಕರ್ಕೊಬರ್ತೀನಿ.